ಎಜಿ ನ್ಯೂಸ್ಗೆ ಸ್ವಾಗತ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರು ಸಾರ್ವಜನಿಕರಿಗೆ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಎಜಿ ನ್ಯೂಸ್ ಕನ್ನಡ ವಾಹಿನಿಗೆ ನೀಡಿದ ಮಾಹಿತಿಯಲ್ಲಿ ಎನ್ಯೂಮರೇಷನ್ ಫಾರ್ಮ್ ಅಂದ್ರೇನು, ಅದನ್ನ ಯಾರು ಭರ್ತಿ ಮಾಡಬೇಕು, ಹಾಗೇನೆ ಯಾವ ದಾಖಲೆಗಳನ್ನ ಸಲ್ಲಿಸಬೇಕು ಎಂಬುದರ ಕುರಿತು ವಿವರಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಪ್ರಕಾರ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ ಮನೆ ಮನೆಗೆ ಭೇಟಿ ನೀಡುವ ಬೂತ್ ಮಟ್ಟದ ಅಧಿಕಾರಿಗಳು ಎನ್ಯೂಮರೇಷನ್ ಫಾರ್ಮ್ ವಿತರಿಸಲಿದ್ದು, ಅರ್ಹ ಮತದಾರರು ಫಾರ್ಮ್ ಅನ್ನ ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕು. ಈ ಪ್ರಕ್ರಿಯೆಯನ್ನ ಆನ್ಲೈನ್ ಹಾಗೂ ಆಫ್ಲೈನ್ ಎರಡು ವಿಧಾನಗಳಲ್ಲಿ ಪೂರ್ಣಗೊಳಿಸಬಹುದಾಗಿದೆ. ರಾಜ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಯೂ ಕೂಡ ಈ ಕುರಿತು ಮಾರ್ಗಸೂಚಿ ಹಾಗೂ ವಿಡಿಯೋಗಳನ್ನು ಪ್ರಕಟ ಮಾಡಿದೆ. ಮತದಾರರು ತಪ್ಪದೆ ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ನಿಗದಿತ ಅವಧಿಯ ಒಳಗೆ ಫಾರ್ಮ್ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಎಜಿ ನ್ಯೂಸ್ ಕನ್ನಡ ವಾಹಿನಿಯ ವಿಡಿಯೋದಲ್ಲಿ ವೀಕ್ಷಿಸಬಹುದಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪ್ರಿಯಾ, ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು. ಇವತ್ತಿನಿಂದ 29 ಜುಲೈ ತನಕ ಮನೆ ಮನೆಗೆ BLOs ಬಂದು ನಿಮಗೆ ಎನ್ಯುಮರೇಷನ್ ಫಾರ್ಮನ್ನು ನೀಡುತ್ತಾರೆ. ನನಗೆ ಕೂಡ ಇವತ್ತು BLO ಅವರು ಬಂದು 2 ಎನ್ಯುಮರೇಷನ್ ಫಾರ್ಮನ್ನು ನೀಡಿದರು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಸಾರ್ವಜನಿಕರು ತಾವು ವೋಟರ್ಸ್ ಯಾರು ಇದ್ದಿರೋ ಪ್ರಸ್ತುತ ವೋಟರ್ ಲಿಸ್ಟಲ್ಲಿ ಅವರು ಅದನ್ನು ಫಿಲ್ ಮಾಡಿಕೊಂಡು ಸೈನ್ ಮಾಡಿ ವಾಪಸ್ BLO ಅವರಿಗೆ ತಲುಪಿಸಬೇಕು. ಎನ್ಯುಮರೇಷನ್ ಫಾರ್ಮನ್ನು 3 ಬಾರಿ ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡೋದಕ್ಕೆ ತಮ್ಮ ಮನೆಗೆ ಬರುತ್ತಾರೆ. ಡೀಟೇಲ್ಡ್ ಆಗಿ ಇದನ್ನು ಫಿಲ್ ಮಾಡಿ ವಿತ್ ಕರೆಕ್ಟ್ ಇನ್ಫಾರ್ಮೇಷನ್ ಡಿಕ್ಲರೇಷನ್ ಅನ್ನು ಕೂಡ ಓದ್ಕೊಂಡು ಸೈನ್ ಮಾಡಿ ಡೇಟ್ ಹಾಕಿ ಕೊಡಬಹುದು. ಸಪೋಸ್ ಆ ಕನ್ಸರ್ನ್ ಪರ್ಸನ್ ತಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಅವ್ರ ಪರವಾಗಿ ಅವರ ರಿಲೇಟಿವ್ ಕೂಡ ಸೈನ್ ಮಾಡಿ ಕೊಡಬಹುದು. ಇದು ಆದಮೇಲೆ ಯಾರು ಎಲ್ಲ ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿದಾರೋ ಅವರ ಅಷ್ಟು ಜನ ಹೆಸರು ಕೂಡ ನಮ್ಮ ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬರುತ್ತದೆ. ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ಬಂದ ಮೇಲೆ ತಾವು ಎಲ್ಲರೂ ಕೂಡ ಒಂದು ಬಾರಿ ರಿವೆರಿಫೈ ಮಾಡಿಕೊಳ್ಳಿ ತಮ್ಮ ಹೆಸರು ಇದೆಯಾ ಇಲ್ವಾ ಅಂತ. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ಗೆ ನಿಮಗೆ ಅವಕಾಶ ಇರುತ್ತದೆ. ಡಿಲೀಷನ್ ಅಥವಾ ಅಡಿಷನನ್ನು ತಾವು ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ ನೋಡಿಕೊಂಡು ನೀವು ಮಾಡಬಹುದು. ಸೊ 2 ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಸಾರ್ವಜನಿಕರಿಗೆ. ಒಂದು, ಈ ಎನ್ಯುಮರೇಷನ್ ಫಾರ್ಮ್ ನಮ್ಮ ಕಡೆ ಬಂದಾಗ ದಯವಿಟ್ಟು ಕರೆಕ್ಟಾಗಿ ಫಿಲ್ ಮಾಡಿ BLOಗೆ ರಿಟರ್ನ್ ಮಾಡಬೇಕು. ಆವಾಗ ಅಷ್ಟೇ ನಿಮ್ಮ ಹೆಸರು ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ ಬರುತ್ತದೆ. ಬಂದ ಮೇಲೆ ಒಂದು ರೌಂಡು ತಾವು ಎಲೆಕ್ಟೋರಲ್ ರೋಲನ್ನು ಚೆಕ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ. ನಿಮಗೆ ಸಹಕರಿಸೋದಕ್ಕೆ ನಮಗೆ ಎಲ್ಲ ಕಡೆ ಫೆಸಿಲಿಟೇಷನ್ ಸೆಂಟರನ್ನು ಮಾಡಿದ್ದೀವಿ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಹಾಗೂ BLOಸ್ಗೆ ಸಪೋರ್ಟ್ ಮಾಡೋದಕ್ಕೆ BLO ಫೆಸಿಲಿಟೇಷನ್ ಸೆಂಟರನ್ನು ಕೂಡ ಮಾಡಿದ್ದೀವಿ. ಯಾವುದೇ ಇಶ್ಯೂ ಇದ್ದರೂ ಕೂಡ ನಮ್ಮ 1950 ಅಂತ ನಂಬರ್ ಇದೆ, ಅದಕ್ಕೆ ತಾವು ಸಂಪರ್ಕ ಮಾಡಬಹುದು. ಈ ಎಂಟೈರ್ ಪ್ರಾಸೆಸ್ಸಲ್ಲಿ ಕರೆಕ್ಟ್ ವೋಟರ್ಸ್ ನಮ್ಮ ವೋಟರ್ ಲಿಸ್ಟಲ್ಲಿ ಸೇರ್ಪಡೆ ಆಗಬೇಕು. ಅದಕ್ಕೆ ಸಹಕರಿಸೋದಕ್ಕೆ ಜಿಲ್ಲಾಡಳಿತದಿಂದ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಸಾದಿಕ್ ಮುಲ್ಲಾ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.